ಗೆಳೆಯ, ನೀನು ಸೋತಿದೆ ಅಂದರೆ ಮೊದಲು ಖುಷಿ ಪಡು. ಯಾಕಂದರೆ ಈ ಘಟನೆಯ ಮೂಲಕ ಜೀವನದ ಪಾಠವನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಹೇಂದ್ರ ಸಿಂಗ್ ಧೋನಿ ಯಾರು ಅಂತ ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ. ಭಾರತ ಕಂಡ ಅತ್ಯಂತ ಶ್ರೇಷ್ಠ ನಾಯಕರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕೂಡ ಒಬ್ಬರು. ಅಷ್ಟೇ ಅಲ್ಲ, ಅವರ ಕಷ್ಟದ ದಿನಗಳು ಹೇಗಿತ್ತು ಅಂತಲೂ ಕೂಡ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಒಂದು ಘಟನೆ ಮಾತ್ರ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೊಂದು ದಿನ ಅವರು ರಣಜಿ ಆಟದಲ್ಲಿ ಸೆಲೆಕ್ಟ್ ಆಗಿರೋದಿಲ್ಲ. ಆದರೆ ಅವರ ಎಲ್ಲ ಫ್ರೆಂಡ್ಸ್ ಕೂಡ ನಮ್ಮ ಗೆಳೆಯ ರಣಜಿ ಕ್ರಿಕೆಟ್ ಆಡ್ತಾನೆ, ಅವನು ರಣಜಿಯಲ್ಲಿ ಸೆಲೆಕ್ಟ್ ಆಗ್ತಾನೆ ಅನ್ನೋ ಖುಷಿಯಲ್ಲಿ ಎಲ್ರಿಗೂ ಸ್ವೀಟ್ ಹಂಚ್ತಾ ಇರ್ತಾರೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ, ವಿಧಿ ಆಟನೇ ಬೇರೆಯಾಗಿತ್ತು. ರಣಜಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ಹೆಸರಿರೋದಿಲ್ಲ. ಈ ವಿಷಯ ಎಲ್ರಿಗೂ ಬೇಜಾರಾಗಿರುತ್ತೆ. ಇನ್ನು ಧೋನಿ ಹೆಂಗಾಗಿರಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿರುವಾಗಲೇ ಅಲ್ಲಿಂದ ಧೋನಿ ಬರ್ತಾರೆ. ಬೈಕ್ನಿಂದ ಇಳಿದು ಎಲ್ರಿಗೂ ಸ್ವೀಟ್ ಹಂಚ್ತಾರೆ. ಸ್ವೀಟ್ ಹಂಚಿದಾಗ ಎಲ್ಲ ಫ್ರೆಂಡ್ಸ್ಗೆ ಒಂದು ಕ್ಷಣ ಬೇಜಾರು ಮತ್ತು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಏನಪ್ಪ, ಇವನು ಕೂಡ ನಮ್ಮ ಥರನೇ ಸ್ವೀಟ್ ಹಂಚ್ತಾ ಇದ್ದಾನಲ್ಲ, ಇವನು ಸೆಲೆಕ್ಟ್ ಆಗದೆ ಇರೋ ವಿಷಯ ಇವನಿಗಿನ್ನೂ ಗೊತ್ತಾಗಿಲ್ಲ ಅನಿಸುತ್ತೆ. ಅದಕ್ಕೆ ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಖುಷಿಯಲ್ಲಿ ಎಲ್ರಿಗೂ ಸ್ವೀಟ್ ಹಂಚ್ತಾ ಇದ್ದಾನೆ. ಈ ವಿಷಯನ ಕೇಳಿದ ಮೇಲೆ ಅವ್ನಿಗೆ ಎಷ್ಟು ಬೇಜಾರಾಗಬಹುದು ಅನ್ನೋ ಚಿಂತೆಯಲ್ಲಿ ಅವರ ಫ್ರೆಂಡ್ಸ್ ಇರ್ತಾರೆ. ಆದರೆ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಎಲ್ಲ ಫ್ರೆಂಡ್ಸ್ನ ಕರೆದು ಹೇಳಿದ್ದು ಒಂದೇ ಒಂದು ಮಾತು: ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನನಗೆ ರಣಜಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಎಲ್ರಿಗೂ ಶಾಕ್ ಆಗುತ್ತೆ. ಇದೇನು ಮಾಹಿಬಾಯಿ ಹೀಗೆ ಅಂತ ಇದೆಯಾ? ರಣಜಿಯಲ್ಲಿ ಸೆಲೆಕ್ಟ್ ಆಗದೆ ಇರೋದಕ್ಕೆ ನೀನು ಸ್ವೀಟ್ ಹಂಚ್ತಾ ಇರೋದ್ಯಾ? ಎಲ್ಲರೂ ಕೂಡ ಸಂತೋಷದ ಶುಭ ಸುದ್ದಿ ಕೇಳಿದ ಮೇಲೆ ಸ್ವೀಟ್ ಹಂಚ್ತಾರೆ. ಆದರೆ ನೀನು ರಣಜಿಯಲ್ಲಿ ಸೆಲೆಕ್ಟ್ ಆಗದೆ ಇರೋದಕ್ಕೆ ಸ್ವೀಟ್ ಹಂಚ್ತಾ ಇದೆಯಾ? ನಮಗೇನೂ ಅರ್ಥ ಆಗ್ತಾ ಇಲ್ಲ ಭಾಯಿ ಅಂತಾರೆ. ಅದಕ್ಕೆ ಧೋನಿ ಕೊಟ್ಟ ಉತ್ತರ ಹೇಗಿತ್ತು ಗೊತ್ತಾ? ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಜೀವನದಲ್ಲಿ ನಾವು ಮರೆಯೋಕ್ಕೆ ಆಗದೇ ಇರುವಂತಹ ದಿನ, ಅಂದರೆ ನಾವು ಸೋತಿರುವಂತಹ ದಿನ. ಯಾರೂ ಕೂಡ ಸೋತಿರುವಂತಹ ದಿನವನ್ನು ಮರಿಬಾರ್ದು. ಒಂದು ವೇಳೆ ಅಂತಹ ದಿನವನ್ನು ಯಾರು ಮರಿತಾರೋ ಅವ್ರ ಜೀವನದಲ್ಲಿ ಯಾವತ್ತೂ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನಿವತ್ತು ಸೋತಿದ್ದೀನಿ, ಅದಕ್ಕೋಸ್ಕರ ಸಂತೋಷದಲ್ಲಿದ್ದೀನಿ. ಯಾಕಂದರೆ ಮುಂದೊಂದು ದಿನ ನಾನು ಗೆಲ್ತೀನಿ. ಆ ದಿನವನ್ನು ಇದಕ್ಕಿಂತಲೂ ಗ್ರ್ಯಾಂಡಾಗಿ ಆಚರಿಸ್ತೀನಿ. ನೀವು ನೋಡ್ತಾ ಇರಿ, ಇಂದಲ್ಲ ನಾಳೆ ನಾನು ಸೆಲೆಕ್ಟ್ ಆಗ್ತೀನಿ. ನಿಮ್ಮ ಕಣ್ಣಲ್ಲಿ ನೀವು ನೋಡ್ತೀರಾ ಅಂತ ಶಪಥ ಮಾಡ್ತಾರೆ. ಡಿಯರ್ ಫ್ರೆಂಡ್ಸ್, ಅದರ ರಿಸಲ್ಟ್ ಇವತ್ತು ನಿಮ್ಮ ಕಣ್ಣು ಮುಂದೆನೇ ಇದೆ. ಈ ಘಟನೆಯ ಮೂಲಕ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ: ಯಶಸ್ವಿ ಆಗ್ತೀನಿ, ಗೆಲ್ತೀನಿ, ನಾನು ನನ್ನ ಗುರಿಯನ್ನು ತಲುಪ್ತೀನಿ ಎಂಬ ನಿರ್ಧಾರ ನಿನ್ನಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿನ್ನನ್ನು ಹಿಮ್ಮೆಟ್ಟಿಸೋದಿಲ್ಲ. ಗೆಳೆಯ, ನೀನು ಶ್ರಮ ಪಟ್ಟರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿನಗೆ ಸಿಗೋದು. ಗೊಂದಲಗಳು, ಹಿಂಜರಿಕೆಗಳು, ಪ್ರಯತ್ನಗಳು, ಭಯ, ವೈಫಲ್ಯಗಳು, ನೋವು, ಅವಮಾನಗಳು, ತಿರುವುಗಳು, ಹತಾಶೆಗಳು ಇತ್ಯಾದಿಗಳನ್ನು ಅನುಭವಿಸಿದ ನಂತರವೇ ನೀನು ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಮರಿಬೇಡ. ವೈಫಲ್ಯ ಎಂಬ ರೋಗವನ್ನು ಕೊಲ್ಲೋದಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಕೆಲಸಗಳು ಅತ್ಯುತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತೆ. ಸೂರ್ಯನಂತೆ ಹೊಳೆಯುವ ಆಸೆ ನಿನಗಿದ್ರೆ ಮೊದಲು ಸೂರ್ಯನಂತೆ ಹೊತ್ತಿ ಉರಿಯೋದನ್ನು ಕಲ್ತ್ಕೋ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.